ಹಾಯ್ ಎಲ್ಲರಿಗೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇವತ್ತು ನಾನು ಮೆತ್ತೆಯ ಮದ್ದು ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ. ಅದರಲ್ಲೂ ಇದು ಹುಡಿ ಮದ್ದು. ಇದನ್ನು ಮೆಚೂರ್ ಆದ ಹುಡುಗಿಯರಿಗೆ ಮತ್ತು ಬಾಣಂತಿಯರಿಗೆ ಕೊಡುವಂತಹ ಮದ್ದು. ಇದು ಹೇಗೆ ಮಾಡುವುದಂತ ನೋಡುವ ಬನ್ನಿ. ಇದು ಮಾಡಲಿಕ್ಕೆ ನಾನು ಮೆತ್ತೆ, ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ ಇಷ್ಟು ಐಟಮ್ ತಗೊಂಡಿದ್ದೇನೆ. ಬನ್ನಿ, ಈಗ ಮೊದಲಿಗೆ ನಾನು 1/4 kg ಆಗುವಷ್ಟು ಮೆತ್ತೆಯನ್ನ ಸ್ವಲ್ಪ ಬಿಸಿ ಮಾಡಿ ತಗೊಳ್ತೇನೆ. ಒಣಗಿಸಿದ್ರೆ ಇದನ್ನ ಬಿಸಿ ಮಾಡ್ಬೇಕಂತ ಇಲ್ಲ. ನಾನಿಲ್ಲಿ ಒಣಗಿಸ್ಲಿಲ್ಲ, ಹಾಗಾಗಿ ಸ್ವಲ್ಪ ನಾನು ಇದನ್ನ ಫ್ರೈ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗ್ತದೆ. ಇನ್ನು ನಾನು ಇದೇ ಬಾಣಲೆಗೆ ನನ್ನ 1 ಕೈ ಹಿಡಿಯಾಗುವಷ್ಟು ಕೊತ್ತಂಬರಿ, ಅದೇ ಅಳತೆಯಲ್ಲಿ ಸ್ವಲ್ಪ ಕಡಿಮೆ ಆಗುವಷ್ಟು ಜೀರಿಗೆ ಹಾಕೊಳ್ತಿದ್ದೇನೆ. ಮತ್ತೆ ಸ್ವಲ್ಪ ಕಾಳು ಮೆಣಸು ಹಾಕೊಳ್ತಿದ್ದೇನೆ ಇದಕ್ಕೆ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗ್ತದೆ. ಗ್ರೈಂಡ್ ಮಾಡ್ಲಿಕ್ಕೋಸ್ಕರ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೇನೆ ಅಷ್ಟೇ. ಬಿಸಿ ಮಾಡಿದಂತಹ ಮೆತ್ತೆಯನ್ನ ಈಗ ನಾನು ಈ ಮಿಕ್ಸಿ ಒಳಗೆ ಹಾಕಿದನೊಂದು ಗ್ರೈಂಡ್ ಮಾಡಿ ತಕೊಳ್ತೇನೆ. ಇದು ಇಷ್ಟು ಪುಡಿ ಆದ್ರೆ ಸಾಕಾಗ್ತದೆ. ಇನ್ನು ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೊಂಡಿರ್ತೇನೆ. ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ ಪುಡಿ ಮಾಡಲಿಕ್ಕೆ ನಾನೊಂದು ಸಣ್ಣದು ಮಿಕ್ಸಿ ತಕೊಳ್ತಿದ್ದೇನೆ. ಇಲ್ಲದಿದ್ರೆ ಇದು ಹುಡಿ ಆಗುದಿಲ್ಲ. ಅದಕ್ಕಾಗಿ ಸ್ವಲ್ಪ ಇರುವುದರಿಂದ ಅದು ಸಣ್ಣ ಮಿಕ್ಸಿಯಲ್ಲಿ ಬೇಗ ಪುಡಿ ಆಗ್ತದೆ. ಈಗ ನೋಡಿ ಇಷ್ಟು ಪುಡಿ ಆದ್ರೆ ಸಾಕಾಗ್ತದೆ. ಇದನ್ನ ಇನ್ನು ಸಪರೇಟ್ ಪಾತ್ರೆಯಲ್ಲಿ ಹಾಕಿ ಇಡ್ತಿದ್ದೇನೆ. ಅವಲಕ್ಕಿಯನ್ನು ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ kg ಆಗುವಷ್ಟು ಅವಲಕ್ಕಿಯನ್ನು ತಕೊಂಡಿದ್ದೇನೆ. ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮೆತ್ತೆಯ ಮದ್ದು ತಿನ್ನೋದ್ರಿಂದ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಮತ್ತೆ ವೆಯ್ಟ್ ಗೇನ್ ಆಗ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಮತ್ತೆ ಕೂದಲಿಗೂ ಕೂಡ ಇದು ತುಂಬಾನೇ ಒಳ್ಳೇದು. ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಬೇಕು, ಇಲ್ಲದಿದ್ರೆ ಇದು ಬೇಗ ಕೆಂಪಾಗಿ ಬಿಡ್ತದೆ. ಹಾಗಾಗಿ ಇದನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಮಾಡಿದ್ರೆ ಒಳ್ಳೇದು. ಇದನ್ನ ಸರಿಯಾಗಿ ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲದಿದ್ರೆ ಇದು ಒಂದೇ ಸೈಡ್ ಅಲ್ಲಿ ಫ್ರೈ ಆಗ್ತದೆ. ಇದು ನೋಡಿ, ಈ ತರ ಮಾಡುವಾಗ ಈ ತರ ಪುಡಿ ಪುಡಿ ಆದ್ರೆ ಇದು ಕರೆಕ್ಟ್ ಆಗಿದೆ. ಇನ್ನು ನಾನು ಅದೇ ಬಾಣಲೆಯಲ್ಲಿ 2 ತೆಂಗಿನಕಾಯಿಯ ತುರಿಯನ್ನು ಹಾಕೊಳ್ತಿದ್ದೇನೆ. ನಿಮ್ಗೆ ಬೇಕಿದ್ರೆ 3 ಕೂಡ ಹಾಕೊಳ್ಬೋದು. ಇನ್ನಿದನ್ನ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವಿದು ಮೊದಲಿಗೆ ಫ್ರೈ ಮಾಡುವಾಗ ನೋಡಿ, ಇದರಲ್ಲಿ ತೆಂಗಿನ ಹಾಲು ಬರ್ತದೆ. ಇದು ತೆಂಗಿನ ಹಾಲು ಹೋಗಿ ಎಣ್ಣೆ ಬರುವ ತನಕ ನಾವು ಫ್ರೈ ಮಾಡಬೇಕು. ಈ ತೆಂಗಿನ ತುರಿಯನ್ನು ಫ್ರೈ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಇದು ಗ್ಯಾಸಲ್ಲೆಲ್ಲ ಮಾಡುದಾದ್ರೆ ತುಂಬಾ ಗ್ಯಾಸ್ ವೇಸ್ಟ್ ಆಗ್ತದೆ. ಅದಕ್ಕೆ ಮೊದಲಿಗೆ ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಂತರ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಇಷ್ಟು ಎಣ್ಣೆ ಬರುವ ತನಕ ಫ್ರೈ ಆದ್ರೆ ಸಾಕಾಗ್ತದೆ. ಫ್ರೈ ಮಾಡಿದ ಅವಲಕ್ಕಿಯನ್ನು ಮತ್ತೆ ಫ್ರೈ ಮಾಡಿದ ತೆಂಗಿನ ತುರಿಯನ್ನು ಎರಡನ್ನು ಒಟ್ಟಿಗೆ ಹಾಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೇನೆ ಮೊದಲಿಗೆನೆ. ಇದನ್ನ ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಹಾಕ್ಲಿಕ್ಕೆ ಮತ್ತೆ ಈಸಿ ಆಗ್ತದೆ. ಹಾಗಾಗಿ ನಾನು ಮೊದಲೇ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೇನೆ. ಇನ್ನು ನಾನು ಈ ಮೆತ್ತೆಯ ಮದ್ದು ಮಾಡ್ಲಿಕ್ಕೆ ಆಗುವಷ್ಟು ದೊಡ್ಡದೊಂದು ಬಾಣಲೆಯನ್ನು ತಕೊಂಡಿದ್ದೇನೆ. ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳುವ ಮೊದಲಿಗೆ. ಇದನ್ನು ಸರಿಯಾಗಿ ಫ್ರೈ ಮಾಡಿ ಇಟ್ಕೊಂಡು ಇದು ಲಾಸ್ಟ್ಗೆ ಹಾಕ್ಲಿಕ್ಕೆ, ಆದ್ರೆ ಫ್ರೈ ಮಾಡಿ ಇಟ್ಕೊಳ್ಳುವ. ಇಷ್ಟು ಫ್ರೈ ಆದ್ರೆ ಸಾಕಾಗ್ತದೆ. ಇನ್ನಿದನ್ನ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೇನೆ. ಇನ್ನು ನಾನು ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಬಾದಾಮಿಯನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೇನೆ. ಗೋಡಂಬಿ ಮತ್ತೆ ಬಾದಾಮಿ ಬೇಕಿದ್ರೆ ಹಾಕೊಳ್ಳುದು, ಇಲ್ಲದಿದ್ರೆ ಇದನ್ನು ಸ್ಕಿಪ್ ಮಾಡಬಹುದು. ಈ ಮದ್ದು ಮಾಡ್ಲಿಕ್ಕೆ ಒಂದು ಟೈಮ್ ಇರ್ತದೆ. ಸಂಜೆ ಹೊತ್ತು ಮಾಡ್ಬೇಕು, ಇಲ್ಲದಿದ್ರೆ ಬೆಳಿಗ್ಗೆ ಮಾಡ್ಬೇಕು. ಆದಷ್ಟು ಸಂಜೆ ಒಂದು 5 ಗಂಟೆಯ ನಂತರನೇ ಮಾಡಿ. ಇನ್ನು ನಾನು ಈ ಬಾಣಲೆಗೆ ಬೆಲ್ಲ ಹಾಕೊಳ್ತಿದ್ದೇನೆ. ಸ್ವಲ್ಪ ಓಲೆ ಬೆಲ್ಲ, ಒಂದು 6ರಷ್ಟು ಓಲೆ ಬೆಲ್ಲ ತಗೊಂಡಿದ್ದೇನೆ. ಮತ್ತೆ ಅರ್ಧ ಕಿಲೋ ನಾನು ನಾರ್ಮಲ್ ಬೆಲ್ಲ ಹಾಕೊಳ್ತಿದ್ದೇನೆ ಇದಕ್ಕೆ. ನಿಮ್ಗೆ ಬೇಕಿದ್ರೆ 1 ಕಿಲೋ ಓಲೆ ಬೆಲ್ಲನೇ ಹಾಕೊಳ್ಬಹುದು. ನನ್ನ ಬಳಿ ಇದ್ದಷ್ಟು ಬೆಲ್ಲವನ್ನು ನಾನು ಹಾಕೊಂಡಿದ್ದೇನೆ. ಇಲ್ಲದಿದ್ರೆ ನಾರ್ಮಲ್ ಬೆಲ್ಲದಲ್ಲಿ ಕೂಡ ಮಾಡ್ಕೊಳ್ಬಹುದು. ಇದು ಮಾಡುವಾಗ ಮಾತ್ರ ಅಳತೆ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ 1/4 ಕಿಲೋ ಮೆತ್ತೆ ತಕೊಂಡ್ರೆ ಅರ್ಧ ಕಿಲೋ ಅವಲಕ್ಕಿ, 1 ಕಿಲೋ ಆಗುವಷ್ಟು ಬೆಲ್ಲ. ಇದಿಷ್ಟು ಕರೆಕ್ಟ್ ಆಗಿದ್ರೆ ಈ ಮದ್ದು ಕರೆಕ್ಟ್ ಆಗಿ ಬರ್ತದೆ. ಇನ್ನು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೊಂಡು ಇದನ್ನು ಸರಿಯಾಗಿ ಮೆಲ್ಟ್ ಮಾಡ್ಕೊಳ್ಬೇಕು.
ಇದು ಸರಿಯಾಗಿ ಮೆಲ್ಟ್ ಆದ ನಂತರ ಇದಕ್ಕೆ ಪುಡಿ ಮಾಡಿದ ಮತ್ತೆ ಆಗ್ಲೇ ಪುಡಿ ಮಾಡಿದ ಕೊತ್ತಂಬರಿ ಮತ್ತೆ ಜೀರಿಗೆಯ ಪುಡಿಯನ್ನು ಕೂಡ ಇದಕ್ಕೆ ಹಾಕೊಳ್ಬೇಕು. ನಂಗೆ ಹಾಕುವ ವಿಡಿಯೋ ಮಾಡ್ಲಿಕ್ಕೆ ಮರ್ತೋಯ್ತು, ಹಾಗಾಗಿ ಹಾಕಿದ ಮೇಲೆ ತೋರಿಸ್ತಿದ್ದೇನೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲದೊಟ್ಟಿಗೆ ಮೆತ್ತೆ ಸರಿಯಾಗಿ ಮಿಕ್ಸ್ ಆಗ್ಬೇಕು, ಅಷ್ಟರ ತನಕ ಇದನ್ನು ಮಿಕ್ಸ್ ಮಾಡಬೇಕು. ಈಗ ನೋಡಿ, ಇದು ಸರಿಯಾಗಿ ಮಿಕ್ಸ್ ಆಗಿದೆ. ಇದಕ್ಕಿನ್ನು ನಾನು ತುಪ್ಪ ಹಾಕೊಳ್ತಿದ್ದೇನೆ. ಈ ತುಪ್ಪ ಮತ್ತೆ ಮೆತ್ತೆ ಎರಡು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಇದು ಸೈಡಲ್ಲೆಲ್ಲ ತುಪ್ಪ ತುಪ್ಪ ಇರುದು ಇದೆಲ್ಲ ಮೆತ್ತೆಯೊಟ್ಟಿಗೆ ಹೊಂದಿಕೊಳ್ಬೇಕು. ಇದೀಗ ಕರೆಕ್ಟ್ ಆಗಿ ಹೊಂದಿಕೊಂಡಿದೆ. ಇನ್ನು ನಾನು ಇದಕ್ಕೆ ಆಗ್ಲೇ ರೋಸ್ಟ್ ಮಾಡಿದ ಅವಲಕ್ಕಿ ಮತ್ತೆ ತೆಂಗಿನ ತುರಿಯನ್ನು ಹಾಕೊಳ್ತಿದ್ದೇನೆ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಬೇಕು, ಇಲ್ಲದಿದ್ರೆ ಇದು ಎಲ್ಲ ಒಮ್ಮೆಲೆ ಹಾಕಿದ್ರೆ ಇದು ಗಟ್ಟಿಯಾಗಿ ಬಿಡ್ತದೆ. ಈ ಮದ್ದು ಮಾಡುವಾಗ ಇದರಲ್ಲಿ ಈ ಮಿಕ್ಸ್ ಮಾಡುವ ಕೆಲಸವೇ ಸ್ವಲ್ಪ ಕಷ್ಟದ್ದು. ಇದನ್ನ ಮಿಕ್ಸ್ ಮಾಡ್ಲಿಕ್ಕೆ ಸ್ವಲ್ಪ ದಪ್ಪ ಮತ್ತೆ ಗಟ್ಟಿ ಇರುವ ಸೌಟನ್ನೇ ಯೂಸ್ ಮಾಡಿ, ಇಲ್ಲದಿದ್ರೆ ಇದು ಮಿಕ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇನ್ನು ಈ ಮೆತ್ತೆಯ ಮದ್ದನ್ನ ಯಾರಿಗೂ ಕೂಡ ತಿನ್ಬಹುದು, ಹುಡುಗರಿಗೂ ಕೂಡ ತಿನ್ಬಹುದು. ಈ ಮದ್ದನ್ನ ತಿಂದ ನಂತರ ಇದಕ್ಕೆ ಸರಿಯಾಗಿ ನೀರು ಕುಡಿಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಬೇಕು. ಇದನ್ನು ತಳ ಹಿಡಿಯದ ಹಾಗೆ ನೋಡ್ಕೊಳ್ಬೇಕು. ನಾವು ರೋಸ್ಟ್ ಮಾಡಿದ ಎಲ್ಲ ಅವಲಕ್ಕಿಯನ್ನು ಕೂಡ ಇದಕ್ಕೆ ಹಾಕೊಳ್ಬೇಕು, ಆಗ ಇದು ಕರೆಕ್ಟ್ ಆಗಿ ಬರ್ತದೆ. ಈ ಮದ್ದನ್ನ ಒಬ್ಬೊಬ್ರು ಬೇರೆ ಬೇರೆ ಟೈಪ್ ಅಲ್ಲಿ ಮಾಡ್ತಾರೆ. ನೋಡಿ, ಇದು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇಷ್ಟು ಪುಡಿ ಪುಡಿಯಾಗಿ ಬಂದಿದೆ. ಇಷ್ಟಾದ್ರೆ ಇದು ಕರೆಕ್ಟ್ ಆಗಿ ಆಗಿದೆ. ಇನ್ನಿದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಂತಹ ಬಾದಾಮಿ ಮತ್ತೆ ಗೋಡಂಬಿ ಹಾಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಮೆತ್ತೆಯ ಮದ್ದು ರೆಡಿ ಆಗಿದೆ. ಈ ಮೆತ್ತೆಯ ಮದ್ದಿಗೆ ಹೊರಗಿನದ್ದೇನಾದ್ರೂ ಆಸೆ ಬಿದ್ದಿದ್ರೆ, ಹಾಗಾಗಿ ಇದಕ್ಕೆ ಒಂದು ದೃಷ್ಟಿ ತೆಗಿತಾರೆ. ಈ ದೃಷ್ಟಿ ತೆಗಿಲಿಕ್ಕೆ ಸ್ವಲ್ಪ ಕಲ್ಲುಪ್ಪು, ಒಂದು ಕೆಂಪು ಮೆಣಸನ್ನು 3 ತುಂಡು ಮಾಡಿ ಇದನ್ನು 3 ಸುತ್ತು ತಿರುಗಿಸಿ ಇದನ್ನು ಬೆಂಕಿಗೆ ಹಾಕ್ಲಿಕ್ಕೆ. ಇಷ್ಟು ಮಾಡಿದ್ರೆ ಆಯ್ತು, ಮೆತ್ತೆಯ ಮದ್ದು ರೆಡಿ.